ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ? ನ್ಯಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಯಾವುದೇ ಫೈಲ್ ಮೇಲೆ ಆರ್ಡರ್ ಮಾಡಿಲ್ಲ, ಮೌಖಿಕ ಆದೇಶ ಕೊಟ್ಟಿಲ್ಲ. ಆಮೇಲೆ ಮಾನ್ಯ ರಾಜ್ಯಪಾಲರು ಅವುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವಾಗ ತಮ್ಮದೇ ಆದ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ, ಅವಸರದಲ್ಲಿ ತೆಗೆದುಕೊಂಡಿದ್ದಾರೆ. ಇವೆಲ್ಲ ಚರ್ಚೆ ಆಗಿದೆ, ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ಸ್ ಆಗಿದೆ. ಎರಡೂ ಬದಿಯಿಂದನೂ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳು ಎಲ್ಲ ಕೇಳಿದ್ದಾರೆ. ಆ ಹಿನ್ನೆಲೆಯೊಳಗೆ ನಮಗೆ ವಿಶ್ವಾಸ ಇದೆ, ಇವತ್ತು ನ್ಯಾಯ ಸಹಜವಾಗಿ ಮಾನ್ಯ ಸಿದ್ದರಾಮಯ್ಯನವರ ಪರವಾಗಿ ಬರ್ತದೆ. ಸರ್, ತೀರ್ಪು ಏನು ಬರುತ್ತೆ ಅನ್ನೋಂಥದ್ದು ಈ ಕ್ಷಣಕ್ಕವರೆಗೂ ಎಲ್ರಿಗೂ ಇರುವಂಥದ್ದು. ಒಂದು ವೇಳೆ CM ವಿರುದ್ಧ ಏನಾದರೂ ತೀರ್ಪು ಬಂದರೆ ಮುಂದಿನ ಕಾನೂನು ಹೋರಾಟಗಳು ಯಾವ ರೀತಿ ಇರುತ್ತೆ? ನೋಡಿ, ಒಂದು ವೇಳೆ ಅದು ಹಿಂಗಾದರೆ ಹಂಗಾದರೆ ಅಂಥೇಳಿ ಕೋರ್ಟಿನ ತೀರ್ಪಿನ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ. ಒಬ್ಬ ಕಾನೂನು ಮಂತ್ರಿಯಾಗಿ ಕೋರ್ಟ್ನಲ್ಲಿ ಹಿಂಗೆ ಬಂದರೆ ಹೆಂಗೆ, ಅದು ಹಂಗೆ ಬಂದರೆ ಹೆಂಗೆ ಅಂಥೇಳಿ ಮಾತನಾಡುವಂಥ ಆ ಒಂದು ಚರ್ಚೆಗೆ ನಾನು ಇಳಿಯೋದಿಲ್ಲ. ಸರ್, ರಾಜಕೀಯವಾಗಿ ಒಂದಷ್ಟು ಬದಲಾವಣೆಗಳಾಗಬಹುದು, ಶಕ್ತಿನೂ ಅವರಿಗೆ ಒಂದಷ್ಟು ಶಕ್ತಿನೂ ಬರಬಹುದು. ಬಟ್ ಆ ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ ಅನ್ನು ಫೇಸ್ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿ ಆಗಿದೆ. ಕಾಂಗ್ರೆಸ್ ಪಕ್ಷ ಶತಮಾನವನ್ನು ದಾಟಿ ಬಂದಿರತಕ್ಕಂಥ ಪಕ್ಷ. ಇಂಥ ಘಟನೆಗಳನ್ನು ನಾವು ಎದುರಿಸಿದ್ದೇವೆ, ಸುಳ್ಳು ಪ್ರಚಾರಗಳನ್ನು ನಾವು ಎದುರಿಸಿದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರು ಇಂಥ ಪರಿಸ್ಥಿತಿಗಳನ್ನು ಎಷ್ಟು ಗಟ್ಟಿಯಾಗಿ ಎದುರಿಸಿದರು ಅನ್ನೋದನ್ನು ತಾವೆಲ್ಲ ಗಮನಿಸಿದಿರಿ. ಆ ಹಿನ್ನೆಲೆಯೊಳಗೆ ಯಾರೂ ಏನೂ ಆತಂಕ ಪಡುವಂಥ ಕಾರಣ ಇಲ್ಲ. ಕಾನೂನು ಮಂತ್ರಿಯಾಗಿ ಸರ್, CM ಪರವಾಗಿ ಆಗಿರುವಂಥ ಆರ್ಗ್ಯುಮೆಂಟನ್ನು ಗಮನಿಸಿದಾಗ ಬಹಳ ಸಮರ್ಥವಾಗಿ ಆಗಿದೆ ಅಂತ ಅನಿಸ್ತಾ ಇದೆ ತಮಗೆ? ದಿಸ್ ಈಸ್ ನಾಟ್ ದ ಟೈಮ್ ಟು ಎನಲೈಸ್ ದ್ಯಾಟ್. ಆದರೆ ನಾವು ಏನು ಹೇಳಬೇಕಾಗಿತ್ತು ಅದನ್ನು ಹೇಳುವ ಎಲ್ಲ ಪೂರ್ಣ ಪ್ರಯತ್ನ ನಡೆದಿದೆ.